ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 2. ಈ ಕಥೆಯ ಲೇಖಕರು ಚೈತ್ರ ಭಟ್. ಇಂದಿನ ಸಂಚಿಕೆಯಲ್ಲಿ ಪರಾಶರನದು ಮದುವೆ ವಿಷಯದಲ್ಲಿ ಮತ್ತದೇ ಹಳೆಯ ರಾಗ. ಅಂಬರ ಮದುವೆಯಿಂದ ಹಿಂದೆ ಉಳಿಯಲು ನೋಡುತ್ತಿದ್ದಾಳೆ. ಮುಂದೆ ತಾಯಿಯ ಮಾತಿಗೆ ತನ್ನದೇ ಲೋಕದಲ್ಲಿ ಕಳೆದು ಹೋಗುತ್ತಾಳೆ ಅಂಬರ. ನಿಜ ಹೇಳು ಅಪ್ಪಿ, ಯಾರನ್ನಾದರೂ ಪ್ರೀತಿಸ್ತಿದ್ದೀಯಾ ಎಂದು ಮಗಳ ಮುಖವನ್ನು ನೋಡುತ್ತಾ ಕೇಳಿದ್ದರು ಇಂದಿರಾ. ಅವಳ ಮೌನ ಅವರಲ್ಲಿ ಅನುಮಾನ ಹುಟ್ಟು ಹಾಕಲು ಸಮಯ ಹಿಡಿಯಲಿಲ್ಲ. ತನ್ನ ತಿಳಿ ನೀಲಿ ಬಟ್ಟಲ ಕಣ್ಗಳನ್ನು ಅರಳಿಸಿ ಒಮ್ಮೆ ತಾಯಿಯ ಮೊಗವನ್ನು ದಿಟ್ಟಿಸಿ ನೋಡಿದಳು ಅಷ್ಟೇ. ಉತ್ತರದ ಕೊರತೆ ಇತ್ತು ಅವಳಲ್ಲಿ. ಮತ್ತೆ ನೆಲ ನೋಡಿದಳು. ತಾಯಿಯ ಬಳಿ ಹೇಗೆ ಸುಳ್ಳು ನುಡಿಯುವುದು ಎಂದು ಯೋಚಿಸುತ್ತಿತ್ತು ಮನಸ್ಸು. ನೋಡು, ನಿನ್ನ ರೀತಿ ನೋಡಿದರೆ ಅರ್ಥ ಆಗುತ್ತೆ. ಹಾಗೇನಾದರೂ ಇದ್ದರೆ ಈ ಅಮ್ಮನ ಹತ್ರ ಹೇಳ್ಕೊ. ಏನಿಲ್ಲ ಅಮ್ಮ, ಕಾಲೇಜಿನಲ್ಲಿ ನಡೆದ ಸಣ್ಣ ಪುಟ್ಟ ವಿಷಯವನ್ನು ಬಣ್ಣ ಹಚ್ಚಿ ಸ್ವಾರಸ್ಯವಾಗಿ ಹೇಳುವ ಅಂಬರ ಮೊದಲ ಬಾರಿ ತಾಯಿಯ ಬಳಿ ಸುಳ್ಳು ನುಡಿದಿದ್ದಳು. ನೋಡಪ್ಪಿ, ಈ ನಿನ್ನ ಅಮ್ಮನ ಒಂದು ಸಣ್ಣ ದುಡುಕಿನಿಂದ ಜೀವನ ನರಕ ಆಗಿದೆ. ಬದುಕಲು ಅವರನ್ನು ಮರೆಯಲು ಅದೆಷ್ಟು ಒದ್ದಾಡಿದ್ದೀನಿ ಅನ್ನೋದು ನಿಂಗೂ ಗೊತ್ತು. ಎಲ್ಲವನ್ನು ಸಹಿಸಿಕೊಂಡು ಜೀವನದಲ್ಲಿ ಸ್ವಲ್ಪ ಮುಂದೆ ಬಂದ ಮೇಲೆ ಎತ್ತವರ ಕೊರತೆ ನಿಜಕ್ಕೂ ಕಾಡಿದೆ. ಹಬ್ಬ ಹರಿದಿನಗಳಿಗೆ ತವರಿಗೆ ಕರೆಯುವವರು ಯಾರೂ ಇಲ್ಲ. ಇಬ್ಬರ ಅಣ್ಣಂದಿರ ಮುದ್ದಿನ ತಂಗಿಯಾಗಿ ಬೆಳೆದವಳಿಗೆ ಒಂದು ಪ್ರೀತಿಯಿಂದಾಗಿ ತವರೆಂಬುದು ಮರೀಚಿಕೆಯಾಯಿತು. ಇನ್ನು ಅಪ್ಪ ಅಮ್ಮ ಅವರ ಘನತೆಗೆ ಕುತ್ತು ತಂದವಳು ಎಂದು ಮುಖ ತಿರುಗಿಸಿದ್ರು. ನೋಡು, ನೀನು ನನ್ನ ಹೊಟ್ಟೆಯಲ್ಲಿದ್ದಾಗ ಒಂದು ಬಾರಿ ತವರನ್ನು ಸೇರಬೇಕೆಂಬ ಆಸೆಯಿಂದ ನನ್ನವರ ವಿರೋಧಿಯಾಗಿಯೂ ಮನೆ ಎದುರು ಹೋಗಿ ನಿಂತರೆ ನಮ್ಮ ಪಾಲಿಗೆ ನೀನು ಅಂದೇ ಸತ್ತು ಹೋಗಿದ್ದೀಯಾ ಎಂದು ಬಾಗಿಲು ಮುಚ್ಚಿ ಕಳುಹಿಸಿದ್ದರು. ತವರು ಮನೆಯವರು ದೂರ ಇಟ್ಟರು ಎಂದು ನೋವು ಅನುಭವಿಸಿದರು. ಗಂಡನ ಮನೆಯವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬ ಸಣ್ಣ ಖುಷಿಯೂ ಇಲ್ಲದೆ ಹೋಯಿತು. ಅವರು ನಮ್ಮನ್ನು ದೂರ ಇಟ್ಟರು. ಆ ನೋವು ಅದೆಷ್ಟು ಹಿಂಸೆ ಗೊತ್ತಾ? ಅದಾದ ಮೇಲೆ ನೀನು ಹುಟ್ಟಿದೆ. ನಿಮ್ಮಪ್ಪನಿಗೆ ಗಂಡು ಮಗು ಬೇಕೆಂಬ ಬಯಕೆ ಇತ್ತು. ನೀ ಹುಟ್ಟಿದ ಮೇಲೆ ನಿನ್ನನ್ನು ಅನಾಥಾಶ್ರಮಕ್ಕೆ ಬಿಡೋಣ ಅಥವಾ ಯಾರಿಗಾದರೂ ಕೊಡೋಣ ಅಂದರು. ಅವರಿಗೆ ನಿನ್ನ ಮೇಲೆ ಯಾವ ಭಾವನೆಯೂ ಇರದೇ ಇರಬಹುದು. ಆದರೆ ನಿನ್ನನ್ನು 9 ತಿಂಗಳು ಒಡಲಲ್ಲಿ ಹೊತ್ತು ಮಗುವಿನ ಬಗ್ಗೆ ಕನಸು ಕಂಡವಳು ನಾನು. ಹಾಗಾಗಿಯೇ ನೀನೇ ಮುಖ್ಯ ಎಂದು ಪತಿಯನ್ನೂ ದೂರ ಮಾಡಿಕೊಂಡೆ. ಈಗ ನಾನು ಇದನ್ನೆಲ್ಲ ಹೇಳ್ತಾ ಇರೋಕ್ಕೆ ಕಾರಣ ಏನು ಗೊತ್ತಾ ಅಪ್ಪಿ? ಪ್ರೀತಿಯಲ್ಲಿ ಸಂತೋಷ ಇಲ್ಲ ಕಣೆ, ಬರೀ ನೋವು. ಪ್ರೀತಿಯ ಬಿಸಿ ಇರುವಾಗ ಎಲ್ಲವೂ ಚೆಂದ ಅನಿಸುತ್ತೆ. ಕಾಲಕ್ರಮೇಣ ಎಲ್ಲವೂ ಹಾಳಾಗುತ್ತೆ, ಅಳಸುತ್ತೆ. ಸಂಸಾರದಲ್ಲಿ ಸಣ್ಣ ಪುಟ್ಟ ಜಗಳ ಮನಸ್ತಾಪವಾದಾಗ ಹೇಳಿಕೊಳ್ಳಲು ಯಾರೂ ಇರಲ್ಲ. ಆದರೆ ಆಗ ನಾವು ತುಂಬ ಮುಂದೆ ಹೋಗಿರ್ತೀವಿ. ಹಿಂದೆ ತಿರುಗಿ ನೋಡಬಹುದೇ ಹೊರತಾಗಿ ಮತ್ತೆ ಹಳೆಯ ಜೀವನಕ್ಕೆ ಹೋಗೋಕ್ಕಾಗಲ್ಲ. ಈ ಅರ್ಜೆಂಟ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇರುವ ವ್ಯತ್ಯಾಸ ಇದು ಅಪ್ಪಿ. ಮನೆಯಲ್ಲಿ ನೋಡಿ ಮಾಡಿದ ಹುಡುಗನನ್ನು ಮದುವೆಯಾದರೆ ಏನೇ ಕಷ್ಟ ಬಂದರೂ ತವರು ನಮ್ಮ ಜೊತೆ ನಿಲ್ಲುತ್ತೆ. ಆದರೆ ಪ್ರೀತಿ ಮಾಡಿ ಮದುವೆಯಾದರೆ ನಮ್ಮ ಮಾತು ಕೇಳದೆ ಮದುವೆ ಆದವಳು ಎಂಬ ಕೀಳಿರಿಮೆ ಇದ್ದೇ ಇರುತ್ತೆ ಅಪ್ಪಿ. ಪ್ಲೀಸ್, ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ತಾಯಿಯಾಗಿ ಏನೆಲ್ಲ ಹೇಳಿ ಮನವರಿಕೆ ಮಾಡಬೇಕು ಅಷ್ಟು ಮಾಡಿದ್ದರು ಇಂದಿರಾ. ಅಂಥದ್ದೆಲ್ಲ ಏನಿಲ್ಲ ಅಮ್ಮ. ನೀನು ನನ್ನ ಬಗ್ಗೆ ತುಂಬ ಭಯ ಪಡ್ತಾ ಇದ್ದಿ. ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಯಾರು ಹೇಳಿದರು ನಾನು ಹುಡುಗನ ಜೊತೆ ಓಡಾಡ್ತಿದ್ದೀನಿ ಅಂತ? ಅಮ್ಮನ ಮಾತಿಂದ ಮನಕ್ಕೆ ನೋವಾದರೂ ಸಣ್ಣ ಪುಟ್ಟ ವಿಷಯಕ್ಕೆ ಅವಳ ಕಣ್ಣಿಂದ ಕಣ್ಣೀರು ಬರಲಾರದು, ಮದುವೆಯ ವಿಷಯವನ್ನು ಹೊರತುಪಡಿಸಿ. ಯಾರೋ ಹೇಳಿದರು. ಮೊದಲು ಹೇಳು, ಅವನು ಯಾರು ಅಂತ. ಅದು ನಿಜಾನಾ? ಅಮ್ಮ, ಅವನು ಪಕ್ಕದ ಮನೆಯ ರಿತೇಶ್. ನಾನು ಅವನು ಒಂದೇ ಕ್ಲಾಸ್. ಒಟ್ಟಿಗೆ ಕಾಲೇಜಿಗೆ ಹೋಗ್ತೀವಿ ಬರ್ತೀವಿ. ಆಗಾಗ ಸಮುದ್ರ ತೀರದ ಕಡೆಗೂ ಒಟ್ಟಿಗೆ ಹೋಗಿ ಬರ್ತೀವಿ. ಅವನು ನನಗಿಂತ 1-2 ತಿಂಗಳು ಚಿಕ್ಕವನು. ಒಂದು ಲೆಕ್ಕದಲ್ಲಿ ತಮ್ಮನಂತೆ. ನನ್ನ ಜೊತೆ ನೀನು ಒಮ್ಮೆ ಮಂಗಳೂರಿಗೆ ಬಾ.
ನಿಂಗೆ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಆಗ ಹೀಗೆ ಅನುಮಾನ ಪಡೋದು ತಪ್ಪುತ್ತೆ. ಅಷ್ಟಕ್ಕೂ ಅವನು ನಮ್ಮ ಓನರ್ ಆಂಟಿ ಮಗ ಅಮ್ಮ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ಅವನ ಜೊತೆಗೆ ಮಾತ್ರ ನಾನು ಓಡಾಡಿದ್ದು. ನಿಜ ಅಮ್ಮ ಎಂದಳು. ಅವಳ ಕಂಗಳಲ್ಲಿ ಸುಳ್ಳಿನ ಎಳೆ ಹುಡುಕಿದರೂ ಸಿಗಲಿಲ್ಲ ಅವರಿಗೆ. ಈಗ ಸ್ವಲ್ಪ ಸಮಾಧಾನವಾಗಿತ್ತು. ಅವಳು ಮನೆಗೆ ಬಂದ ದಿನದಿಂದ ಪೀಠಿಕೆ ಹಾಕಿ ಇವತ್ತು ಈ ವಿಷಯ ಮಾತನಾಡಿದ್ದರು. ಅನುಮಾನ ಅಂತಲ್ಲ ಅಪ್ಪಿ, ನಿನ್ನನ್ನು ದಡ ಸೇರಿಸುವ ತನಕ ನೆಮ್ಮದಿ ಇಲ್ಲ ನನಗೆ. ಅಮ್ಮ, ನಾನು ಯಾರನ್ನೂ ಪ್ರೀತಿ ಮಾಡ್ತಾ ಇಲ್ಲ, ಯಾರಿಗೂ ಇನ್ನೂ ಪ್ರಪೋಸ್ ಮಾಡಿಲ್ಲ. ನೀನೇನು ಹೆದರಬೇಡ. ಅವಳು ಹೇಳಿದ ಮೊದಲ ವಾಕ್ಯ ಸುಳ್ಳಾದರೂ ಎರಡನೆಯದು ನಿಜವೇ. ಏನೋ ಕಣೆ, ಇಂದಿನ ದಿನಗಳಲ್ಲಿ ಮಕ್ಕಳನ್ನು ಕಾಪಾಡಿಕೊಳ್ಳೋದೇ ದೊಡ್ಡ ವಿಷಯ. ಅದು ಬೇರೆ, ನೀನು ನನ್ನಿಂದ ದೂರ ಇದ್ದಿ. ಒಂದೊಂದು ರಾತ್ರಿ ಕೆಟ್ಟ ಕನಸು ಬಿದ್ದರೂ ಭಯ ಆಗುತ್ತೆ. ನಿನಗೆ ಮದುವೆ ಮಾಡುವವರೆಗೂ ನೆಮ್ಮದಿ ಇಲ್ಲ ನನಗೆ. ತುಂಟ ಮಗಳು ಎಲ್ಲಿ ಎಡವಟ್ಟು ಮಾಡಿಕೊಳ್ಳುವಳೋ ಎಂಬ ಭಯ ತಾಯಿಗೆ. ಅನುಮಾನ ಅವಳ ಮೇಲಲ್ಲ, ಅವಳ ವಯಸ್ಸಿನ ಮೇಲೆ ಹಾಗೂ ಅವಳ ತುಂಟತನದ ಮೇಲೆ. ಮತ್ತೆ ಮತ್ತೆ ಮದುವೆ ವಿಷಯಕ್ಕೆ ಬರಬೇಡ ಪ್ಲೀಸ್. ಇನ್ನೊಂದೆರಡು 3 ವರ್ಷ ಆಯಾಗಿರಬೇಕು ನಾನು. ಅಂದಾಗೆ ಅಮ್ಮ, ನಾನು ಬೆಳಗ್ಗೆ ಹೊರಡ್ತಾ ಇದ್ದೀನಿ. ನಿನ್ನ ಕೈಯಾರೆ ಮೈಸೂರು ಪಾಕ್ ಮಾಡಿಕೊಡ್ತೀಯಾ? ರಿತೇಶ್ಗೆ ನಿನ್ನ ಅತ್ತೆ ಮಾಡಿ ಕಳುಹಿಸಿದ್ದು ಅಂತ ಹೇಳಿಕೊಡ್ತೀನಿ. ಎಷ್ಟೆಂದರೂ ಅವನು ಮುಂದೆ ನನ್ನ ಗಂಡನಾಗುವನಲ್ವಾ ಎಂದು ಜೋರಾಗಿ ನಕ್ಕಳು. ಇಂದಿರಾಗೆ ನಗು ಬರಲಿಲ್ಲ. ಪ್ರತಿ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳುವವಳ ಮೇಲೆ ಕೋಪ ಬಂದಿತ್ತು. ಇಷ್ಟು ಲೇಸಿಯಾಗಿ ಇರೋದು ಒಳ್ಳೆಯದಲ್ಲ ಅಪ್ಪಿ. ಮುಂದೆ ಗಂಡನ ಮನೆಗೆ ಹೋದ್ಮೇಲೆ ಏನು ಮಾಡ್ತೀಯಾ? ಹೀಗೆ ಮಾತನಾಡಿದರೆ ಇವಳಿಗೆ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಕಲಿಸಿಕೊಟ್ಟಿಲ್ಲ ಅಂತಾರೆ. ಕೋಣೆ ತುಂಬ ಹರಡಿಕೊಂಡ ಬಟ್ಟೆಯನ್ನು ಮಡಚಿಡುತ್ತಾ ಹೇಳಿದರು. ಅವರು ಹೇಳಿದ್ದು ಅಕ್ಷರಶಃ ಸತ್ಯ. ವಯಸ್ಸು 21 ಆದರೂ ಇನ್ನೂ ಚಿಕ್ಕ ಮಕ್ಕಳ ಹಾಗೆಯೇ ಅವಳ ಮನಸ್ಸು. ಚೂರು ಗಂಭೀರತೆ ಇಲ್ಲ. ತಾಯಿಯ ಬಳಿ ಇರುವ ರೂಪ, ತಾಳ್ಮೆ, ಶಿಸ್ತು, ಬುದ್ಧಿವಂತಿಕೆ, ಸಂಯಮದಲ್ಲಿ ಅಂಬರಾಗೆ ಬಳುವಳಿಯಾಗಿ ಬಂದದ್ದು ಎಂದರೆ ಕೇವಲ ತಾಯಿಯ ರೂಪ ಮಾತ್ರ. ಮತ್ತೆ ಮತ್ತೆ ಅದೇ ವಿಚಾರವನ್ನು ಮಾತಾಡ್ತೀಯಲ್ಲಮ್ಮ. ಬೋರಿಂಗ್ ಸಬ್ಜೆಕ್ಟ್ ಅದು. ಅಷ್ಟಕ್ಕೂ ನನ್ನ ಮದುವೆ ಆಗುವ ಹುಡುಗ ನನ್ನಿಷ್ಟದಂತೆ ಇರ್ತಾನೆ. ಹಾಲು ಕೆನೆಯ ಬಣ್ಣದವನು, ಎತ್ತರದ ನಿಲುವು, ಗಂಭೀರ ವ್ಯಕ್ತಿತ್ವ, ಸದಾ ಹಸನ್ಮುಖಿ, ನನ್ನನ್ನು ನಿನ್ನಷ್ಟೇ ಪ್ರೀತಿಸುವ ಗುಣ. ಹೆಚ್ಚಾಗಿ ನಾನು ಕೆಲಸ ಮಾಡದೇ ಇದ್ರೂ ಅವನೇ ಎಲ್ಲ ನಿಭಾಯಿಸ್ಕೊಂಡು ಹೋಗುವಂತಹ ಆಗಿರ್ತಾನೆ. ನೋಡ್ತಾ ಇರು, ನಿನ್ನ ಮಗಳಿಗೆ ರಾಜ್ಕುಮಾರ ಸಿಗ್ತಾನೆ. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಎಂದು ಅಮ್ಮನ ಕೆನ್ನೆಗಿಂಡಿದಳು. ಏನೋ ನಿನ್ನ ವಿರುದ್ಧಾರ್ಥಕ ಪದ ಅವನು ಆಗಿರಬೇಕಾ? ಒಳ್ಳೆ ಹುಡುಗಿ. ನೀನು ಹೇಳೋದು ನೋಡಿದರೆ ಅವನು ದೇವಲೋಕದಿಂದ ಬಂದವನಾಗಿರ್ತಾನೆ ಎಂದು ನಕ್ಕರು. ಅಂತಹ ಹುಡುಗನೇ ಮಗಳಿಗೆ ಸಿಗಲಿ ಎಂದು ಮನ ಪ್ರಾರ್ಥಿಸಿತ್ತು. ದೇವಲೋಕ ಅಲ್ಲ ಅಮ್ಮ, ಮಂಗಳೂರಿನವರು. ಮಂಗಳೂರಿನ ನನ್ನ ರಾಜಕುಮಾರ. ನಾನು ಹೇಳಿದ ಎಲ್ಲ ಅಂಶ ಅವನಲ್ಲಿ ಇದೆ. ಆದರೆ ಅವನ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ. ತನ್ನೊಳಗೆ ಹೇಳಿಕೊಂಡು ನಕ್ಕವಳು, ಅಮ್ಮ, ಪ್ರೀತಿಸಿ ಮದುವೆ ಆಗೋದು ನಿಂಗಿಷ್ಟ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಮಗಳು ಒಂದು ವೇಳೆ ಪ್ರೀತಿ ಮಾಡಿದರೆ ಅದನ್ನು ನಿನ್ನ ಬಳಿಯೇ ಮೊದಲು ಬಂದು ಹೇಳ್ತಾಳೆ. ಅದನ್ನು ನೀನು ಒಪ್ಕೋಬೇಕು. ಆಗುತ್ತೆ ತಾನೇ ಎಂದಳು. ಮೊದಲು ಎಕ್ಸಾಮ್ನಲ್ಲಿ ಪಾಸ್ ಆಗು, ಆಮೇಲೆ ಪ್ರೀತಿ ಗೀತಿ ಎಲ್ಲ. ಪುಸ್ತಕಗಳನ್ನು ಬಟ್ಟೆಗಳನ್ನು ಸರಿಯಾಗಿ ಪ್ಯಾಕ್ ಮಾಡ್ಕೊ. ನಾನು ಹೋಗಿ ಮೈಸೂರು ಪಾಕ್ ಮಾಡ್ತೀನಿ ಎಂದು ಅಡುಗೆ ಮನೆಗೆ ಹೊರಟವರನ್ನು ಮತ್ತೆ ಅಂಬರ ತಡೆದಳು. ಅಮ್ಮ, ನನಗೊಂದು ಸಹಾಯ ಮಾಡ್ತೀಯಾ? ಏನು ಎಂಬಂತೆ ತಿರುಗಿ ನೋಡಿದರು. ಅಪ್ಪನ ಫೋಟೋ ಇದ್ರೆ ಕೊಡ್ತೀಯಾ? ಒಂದು ಸಲ ಅವರನ್ನು ಕಣ್ತುಂಬಿಕೊಳ್ತೀನಿ. ಯಾವಾಗಲಾದರೂ ಎಲ್ಲಾದರೂ ನನ್ನ ಎದುರಿಗೆ ಬಂದರೆ ಮಾತನಾಡಿಸಬೇಕಲ್ಲ ನಾನು. ನಿನ್ನ ಮಗಳು ಎಂದು ನನ್ನ ಪರಿಚಯ ಹೇಳಿಕೊಳ್ಳಲಾದರೂ ಅವರ ಪರಿಚಯ ಬೇಕು ಅಲ್ವಾ ಎನ್ನುವಾಗಲೂ ಅವಳ ಮೊಗದ ತುಂಟ ನಗು ಹಾಗೇ ಇತ್ತು. ಎಲ್ಲ ವಿಷಯದಲ್ಲಿಯೂ ತಮಾಷೆ ಮಾಡಬೇಡ ಅಪ್ಪಿ. ಅವರ ಫೋಟೋ ನನ್ನ ಬಳಿ ಇಲ್ಲ. ಅಷ್ಟಕ್ಕೂ ಅವರು ಮತ್ತೆ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಮಗಳ ಮಾತು ಅವರ ಮೊಗದ ಮಂದಹಾಸ ಅಳಿಸಿ ಹಾಕಿದರು. ಅವಳಿಗೆ ಆ ಬಗ್ಗೆ ಲಕ್ಷ್ಯವಿಲ್ಲ. ಹಾಗಾದರೆ ನಿನ್ನ ತವರು ಮನೆಯವರ ವಿಳಾಸ ಆದರೂ ಹೇಳು. ಅಜ್ಜ, ಅಜ್ಜಿ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ
ಯಾರನ್ನೂ ನೋಡಿಲ್ಲ ನಾನು. ಮುಂದೆ ನಾನು ಮದುವೆ ಆಗುವ ಗಂಡಿನ ಮನೆಯವರು ಕೇಳಿದರೆ ಹೇಳೋಕ್ಕಾದರೂ ಸಂಬಂಧದವರು ಬೇಕಲ್ವಾ? ನಾನು ಯಾರ ಬಗ್ಗೆಯೂ ಏನು ಹೇಳಲ್ಲ. ನಿಂಗೆ ಇದೆಲ್ಲ ತಮಾಷೆ ಇರಬಹುದು, ಆದರೆ ಇದು ಖಂಡಿತ ತಮಾಷೆಯ ವಿಷಯವಲ್ಲ. ಅಲ್ಲಿ ಹೋದರೆ ನಿನ್ನನ್ನು ಅಂಗಳದ ಆಚೆಗೆ ನಿಲ್ಲಿಸಿ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ. ನಾನು ಮಾಡಿದ ತಪ್ಪಿನ ಪರಿಣಾಮ ಅದು. ಬಿಡು, ನಿಂಗೆ ಎಷ್ಟು ಸಾರಿ ಹೇಳಿದರೂ ಅಷ್ಟೇ ಅರ್ಥ ಆಗಲ್ಲ. ಎಲ್ಲವೂ ತಮಾಷೆ ನಿಂಗೆ. ಯಾವಾಗ ದೊಡ್ಡವಳಾಗ್ತೀಯೋ ನೀನು, ಯಾವಾಗ ಸಮಯ ಸಂದರ್ಭ ಅರಿತು ನಡೆಯುವ ಬುದ್ಧಿ ಬರುತ್ತೋ. ನಿಟ್ಟಿಸಿರು ಚೆಲ್ಲಿದರು. ದೊಡ್ಡವಳಾಗಿದ್ದು ಮರೆತು ಹೋಯ್ತ ನಿಂಗೆ? ಒಳ್ಳೆ ಅಮ್ಮ ಎಂದು ಜೋರಾಗಿ ನಕ್ಕಳು. ನಿಂಗೆ ಈಗ ಇದೆಲ್ಲ ಅರ್ಥ ಆಗಲ್ಲ. ಒಂದಿನ ನಾನು ಇರೋದಿಲ್ಲ ಅಲ್ವಾ, ಆವಾಗ ಅರ್ಥ ಆಗುತ್ತೆ ಜೀವನ ಅಂದರೆ ಏನು ಅನ್ನೋದು. ಕಷ್ಟ ಅನುಭವಿಸಿದವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನನಗೆ ಎಷ್ಟೇ ಕಷ್ಟ ಆದರೂ ಅದರ ಬಿಸಿ ನಿಂಗೆ ತಡತೆ ಇರೋ ಹಾಗೆ ಬೆಳೆಸಿದ ಪರಿಣಾಮ ಇದು ಎಂದು ಗಂಭೀರವಾಗಿ ಹೇಳಿ ಅಡಿಗೆ ಮನೆ ಸೇರಿದರು ಇಂದಿರಾ. ಅವರಿಗೆ ಚೆನ್ನಾಗಿ ಗೊತ್ತು, ಮಗಳು ತಾನು ಏನು ಹೇಳಿದರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಾರಳು ಎಂದು. ಜೀವನದಲ್ಲಿ ಅದೆಷ್ಟೇ ಕಷ್ಟಗಳು ಎದುರಾದರೂ ಎದುರಿಸಿ ಮುಂದೆ ಬಂದ ಅವರಿಗೆ ಈಗ ಇದ್ದ ಭಯ ಒಂದೇ, ಅದು ಮಗಳು. ನೋಡಲು ಮುದ್ದು ಮುದ್ದಾಗಿರುವ ಅಂಬರ, ಮಾತುಗಾರ್ತಿ, ಕಲ್ಲನ್ನು ಮಾತನಾಡಿಸುವ ಗುಣ, ಅಡುಗೆ ಮನೆಯ ಕೆಲಸದವರಿಂಗಂದಾದು, ಹಾಡು, ಭರತನಾಟ್ಯ ಅವಳಿಷ್ಟದ ಕಾಯಕ. ಆಡುತ್ತಾ ಕುಳಿತಳೆಂದರೆ ದಿನಪೂರ್ತಿ ಆಡುತ್ತಾಳೆ, ದಿನಪೂರ್ತಿ ಕುಣಿಯುತ್ತಾಳೆ. ಆದರೆ ಚೂರು ಗಂಭೀರತೆ ಇಲ್ಲ. ಸದಾ ಲವಲವಿಕೆಯಿಂದಿರುತ್ತಾಳೆ, ಆದರೆ ದುಡುಕು ಬುದ್ಧಿ. ಎಲ್ಲರ ಜೊತೆಗೂ ಬೆರೆಯುತ್ತಾಳೆ, ಆದರೆ ಯಾರ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಯಾರಾದರೂ ಅವಳೆದುರಿಗೆ ಬೈದು ಹೋದರೂ ಕೂಡ ಅದನ್ನು ನಗಾಡುತ್ತಲೇ ಸ್ವೀಕರಿಸುವ ಮನಸ್ಥಿತಿಯ ಅವಳಿಗೆ. ಅಳು ಬರುವುದು ಬಹಳ ಕಡಿಮೆ. ಇತ್ತೀಚೆಗೆ ಮದುವೆ ವಿಷಯ ಬಂದರೆ ಅಳುತ್ತಾಳೆ. ಇಂದಿರಾರವರನ್ನು ಗಂಡ ಮಧ್ಯದಲ್ಲಿಯೇ ತೊರೆದು ಹೋದರು. ಅವಳ ಹೆಸರಲ್ಲಿ ಸಿಟಿಯ ಮಧ್ಯಭಾಗದಲ್ಲಿ 4 ಅಂತಸ್ತಿನ ಮನೆ ಮಾಡಿ ಇಟ್ಟಿದ್ದಾರೆ. ಅದರಿಂದ ಬರುವ ಬಾಡಿಗೆ ಹಾಗೂ ಇಂದಿರಾರ ಹೊಲಿಗೆಯಿಂದ ಜೀವನಕ್ಕೆ ತೊಂದರೆ ಇರಲಿಲ್ಲ. PUC ವರೆಗಿನ ಶಿಕ್ಷಣವನ್ನು ಮೈಸೂರಿನಲ್ಲಿಯೇ ಮುಗಿಸಿದವಳು ಮುಂದಿನ ಓದಿಗಾಗಿ ಮಂಗಳೂರಿಗೆ ಹೋಗುತ್ತೇನೆಂದು ಹಠ ಹಿಡಿದು ಉಪವಾಸ ಸತ್ಯಾಗ್ರಹ ಮಾಡಿ ತಾಯಿಯನ್ನು ಒಲಿಸಿಕೊಂಡಿದ್ದಳು ಅಂಬರ. ಅದಕ್ಕೆ ಕಾರಣ ಅವನು ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇ ಆಗಿತ್ತು ಅವಳಿಗೆ. ಗೆಳತಿಯ ಅಜ್ಜನ ಮನೆಗೆ ಗೆಳತಿಯ ಜೊತೆ ಹೋದಾಗ ಅವನು ಕಂಡಿದ್ದ. ಅದೇ ಕಾರಣ ಅವಳು ಹಠ ಹಿಡಿದು ಮಂಗಳೂರು ಸೇರಿಕೊಂಡಿದ್ದು. ಹೊತ್ತಿಗೊಂದು ಬಾರಿ ತಾಯಿಗೆ ಕರೆ ಮಾಡಿ ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುವ ಅಂಬರ ಪ್ರೀತಿಯ ವಿಷಯ ಮಾತ್ರ ಹೇಳಿಕೊಂಡಿಲ್ಲ. ಈ ವಿಷಯದಲ್ಲಿ ಅವಳಿಗೆ ಅಂಜಿಕೆ ಎಂದಲ್ಲ, ತಾಯಿಗೆ ಹೇಳುವ ಮೊದಲು ಅವನಿಗೆ ಹೇಳಬೇಕಿತ್ತು. 2 ವರ್ಷದಿಂದ ಅವನನ್ನು ನೋಡುತ್ತಾ, ಆರಾಧಿಸುತ್ತಾ, ಅವನ ಜೊತೆ ಮಾತನಾಡುತ್ತಾ ಕಳೆದವಳಿಗೆ ಅವನ ಎದುರು ನಿಂತು ಹೇಳಿಕೊಳ್ಳಲು ಮಾತ್ರ ಭಯ. ಈಗ ಮಂಗಳೂರಿನಲ್ಲಿ ಇಂದಿರಾಗೆ ಪರಿಚಯ ಇರುವ ಯಾರೋ ಅವರಿಗೆ ಅಂಬರ ಹಾಗೂ ರಿತೇಶ್ ಒಟ್ಟಿಗೆ ಇರುವ ಫೋಟೋ ಕಳುಹಿಸಿ ತಲೆ ತಿಂದಿದ್ದಾರೆ. ಆಗಲಿಂದ ಮಗಳ ಮದುವೆ ಮಾಡುವ ತವಕ ಹೆಚ್ಚಾಗಿದೆ. ಮಗಳ ಜೀವನ ತನ್ನ ಜೀವನದ ಹಾಗೆ ಆಗಕೂಡದು. ಪ್ರೀತಿಯ ವಿವಾಹದಲ್ಲಿ ನೋವು ಜಾಸ್ತಿ. ಮಗಳನ್ನು ಒಳ್ಳೆಯ ಹುಡುಗನ ಕೈಗೊಪ್ಪಿಸಬೇಕು ಎಂಬ ಕಾತರ ಅವರದ್ದು. ಹಾಗಾಗಿ ಮಗಳು ಮನೆಗೆ ಬಂದಾಗ ಈ ವಿಷಯ ಹೇಳಿದ್ದರು. ಒಟ್ಟಾರೆ ಒಬ್ಬಂಟಿಯಾಗಿ ಬದುಕುತ್ತಿರುವ ಇಂದಿರಾಗೆ ದುಡುಕು ಸ್ವಭಾವದ ಮಗಳನ್ನು ದಡ ಸೇರಿಸುವವರೆಗೂ ನೆಮ್ಮದಿ ಇಲ್ಲ. ಮುಂದುವರೆಯುವುದು. ಕತೆ ಹೇಗೆ ಬರುತ್ತಿದೆ ಎಂದು ದಯವಿಟ್ಟು ನಿಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿ. ಧನ್ಯವಾದಗಳು.